ಬೆಂಗಳೂರು ಬೆಳಗಾವಿ ಮಧ್ಯೆ ಸಂಚರಿಸುವ ವಂದೇ ಭಾರತ ಎಕ್ಸ್‌ಪ್ರೆಸ್ ರೈಲಿಗೆ ಇಲ್ಲಿನ ರೈಲ್ವೆ ನಿಲ್ದಾಣದಲ್ಲಿ ಭಾನುವಾರ ಅದ್ದೂರಿ ಸ್ವಾಗತ ಕೋರಲಾಯಿತು ನೋಡಿ ಸ್ನೇಹಿತರೆ. ಭಾನುವಾರ ಬೆಳಿಗ್ಗೆ ಬೆಂಗಳೂರಿನಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ರೈಲಿಗೆ ಹಸಿರು ನಿಶಾನೆ ತೋರಿಸಿದರು. ಅಲ್ಲಿಂದ ಹೊರಟು ರೈಲು ರಾತ್ರಿ 8:40ಕ್ಕೆ ನಮ್ಮ ಬೆಳಗಾವಿ ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಜನರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಜನರು ಚಪ್ಪಾಳೆ ತಟ್ಟಿ ಸಿಳ್ಳೆ ಬಡಿದು ಸಂಭ್ರಮಿಸಿದರು. ಭಾರತ ಮಾತಾ ಕಿ ಜೈ, ನರೇಂದ್ರ ಮೋದಿಜಿ ಜೈ ಎಂದು ಜೈಕಾರ ಕೂಗಿದರು ನೋಡಿ ಸ್ನೇಹಿತರೆ. ರೈಲಿನೊಳಗೆ ಹೋಗಿ ಅದರ ಅಂದ ಚಂದ ನೋಡಿ ಬೆರಗಾದರು. ಸರಿದಾಡುವ ಕುರ್ಚಿಗಳು, ಆಕರ್ಷಕ ವಿದ್ಯುತ್ ವ್ಯವಸ್ಥೆ, ಹಿತಕರವಾದ ಹವಾನಿಯಂತ್ರಿತ ವ್ಯವಸ್ಥೆ ಕಂಡು ಇದು ರೈಲು ಅಥವಾ ವಿಮಾನವೋ ಎಂದು ಸಂತೋಷಪಟ್ಟರು ಮತ್ತು ಆಶ್ಚರ್ಯ ಸಹ ಪಟ್ಟರು ಎಂದು ಹೇಳಬಹುದು. ಬಿಜೆಪಿಯ ಕೆಲವು ಕಾರ್ಯಕರ್ತರು ಮೊದಲೇ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ವಂದೇ ಭಾರತ ರೈಲಿನಲ್ಲಿ ಬೆಳಗಾವಿ ನಿಲ್ದಾಣಕ್ಕೆ ಬಂದಿಳಿದು ಸಂತಸ ಪಟ್ಟರು ಎಂದು ಹೇಳಬಹುದು. ಬೆಳಗಾವಿ ನಗರ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧೆಡೆಯಿಂದ ಬಿಜೆಪಿ ಕಾರ್ಯಕರ್ತರ ದಂಡು ಬೆಳಗಾವಿಗೆ ಬಂದಿತ್ತು ಎಂದು ಹೇಳಬಹುದು. ಮತ್ತು ಇಲ್ಲಿ ನೀವು ನೋಡ್ತಾ ಇರಬಹುದು, ರಜೆ ಮೂಡಿನಲ್ಲಿದ್ದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ದಾಣಕ್ಕೆ ಬಂದಿದ್ದರು. ರೈಲಿನ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಬೆಳಗಾವಿಗರಿಗೆ ಜಯ ಸಿಕ್ಕಿದೆ. ಇದಕ್ಕೂ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ಜನಪ್ರಿಯವಾದ ವಂದೇ ಭಾರತ ರೈಲಿನಲ್ಲಿ ಓಡಾಡಲು ಇಂದು ಅನೇಕ ಜನರು ಬಯಸುತ್ತಿದ್ದಾರೆ. ಬೆಂಗಳೂರು ಧಾರವಾಡ ವಂದೇ ಭಾರತ ರೈಲಿನ ಸೇವೆ ಬೆಳಗಾವಿವರೆಗೆ ವಿಸ್ತರಿಸುವಂತೆ ಕೋರಿದ್ದೆವು. ತಾಂತ್ರಿಕ ಕಾರಣಗಳಿಂದ ಬೇಡಿಕೆ ಈಡೇರಲಿಲ್ಲ. ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಆಸಕ್ತಿ ವಹಿಸಿದ್ದರಿಂದ ನಮಗೆ ಪ್ರತ್ಯೇಕ ರೈಲು ಸಿಕ್ಕಿದೆ. ಬೆಳಗಾವಿಗರ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಮತ್ತು ಬೆಂಗಳೂರು ಬೆಳಗಾವಿ ವಂದೇ ಭಾರತ ಬೆಳಗಾವಿಗೆ ಯಾವಾಗ ತಲುಪಿತು ಎಂದು ಅನೇಕರು ಟೀಕಿಸಿದರು. ಇದನ್ನು ಬೆಳಗಾವಿಗೆ ತರುವ ಜವಾಬ್ದಾರಿ ನನ್ನದು ಎಂದು ಜಗದೀಶ್ ಶೆಟ್ಟರ್ ಅವರು ತಿಳಿಸಿದ್ದು. ಅದರಂತೆ ಅದೇ ಮಾತಿನಂತೆ ಈಗ ನಮ್ಮ ಬೆಳಗಾವಿಗೆ ತೆಗೆದುಕೊಂಡು ತರಿಸಿದ್ದಾರೆ ಅಂತ ಹೇಳಬಹುದು. ಹಾಗೆ ಜನಪ್ರತಿನಿಧಿಗಳ ಸಹಕಾರ ಕೂಡ ಇದಕ್ಕೆ ಕೊಟ್ಟಿದ್ದರು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಕೆಲವು ವೇಳಾಪಟ್ಟಿಗಳಿಗೆ ಅದರ ಬಗ್ಗೆ ಆಕ್ಷೇಪ ಇದೆ, ಅದನ್ನು ಮುಂದೆ ಆಲೋಚಿಸೋಣ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. श्री जगदीश शेट्टर सर, ऑनरेबल मेंबर ऑफ पार्लियामेंट ऑफ बेळगावी, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮನ್ನು ಕಳಕಳಿಯ ಇವತ್ತು ಇದನ್ನಲ್ಲ ಓಪನಿಂಗ್ ಅನ್ನಂತಲೇ ಬಿಟ್ಟಾರ. ಎಲ್ಲ ಕಡೆ ಐತನಂತ ಇದನ್ನ ಮಾಡ್ಯಾರ.